ಅವ್ರು ಡಯಟ್ ಫಾಲೋ ಮಾಡಬೇಕಷ್ಟೇ ಅಂತ ಹೇಳಿದ್ರು. ಅವ್ರು ಹೇಳಿದ್ದಂಗೆ ನಾನು ಆರಾಮಾಗಿದ್ದೀನಿ, ಡಯಟ್ ಫಾಲೋ ಮಾಡಿಕೊಂಡು ಆರಾಮಾಗಿದ್ದೀನಿ, ವಾಕ್ ಹೋಗ್ತೀನಿ ಆರಾಮಾಗಿ. ಇಲ್ಲಿ ಯಾರ್ಯಾರಿದ್ದಾರೆ ಡಾಕ್ಟ್ರು ಎಲ್ಲರೂ ಯಾರ್ಯಾರು ಇಂಜೆಕ್ಷನ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ನನಗೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು ನೀವು? ನಾವು ಯಶವಂತಪುರದಿಂದ ಬರ್ತಾ ಇದ್ದೀವಿ. ಫಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡ್ಬಿಟ್ಟು ಸರಿ ಆಗುತ್ತೋ ಇಲ್ವೋ. ನಿಮ್ಮ ಹೆಸರು? ಸಂಧ್ಯಾ. ಸಂಧ್ಯಾ ಅಂತ. ಸರಿ ಬಂದಾಗ ನೋಡಿಕೊಂಡು ಇಂಜೆಕ್ಷನ್ ಕೊಟ್ಟರು, ವಾಸಿ ಆಗುತ್ತೆ ಅಂತ ಸಚಿನ್ ಸರ್ ಹೇಳಿದ್ರು. ಆವಾಗ ನಾವು ಹಾಕ್ಕೊಂಡು ಹೋಗಿದ್ದಾಗ ಐ ವಾಸ್ ಏನು ಕೊಟ್ಟರು, ಆರಾಮಾಗಿತ್ತು. ಇಂಜೆಕ್ಷನ್ ಹಾಕಿದ್ಮೇಲೆ ಆರಾಮಾಗಿ ನಡೀತಾ ಇದ್ದೆ, ಮಾಡ್ತಾ ಇದ್ದೆ. ಇದು ಥರ್ಡ್ ವಿಸಿಟ್. ಈಗ ನಾನು ಆರಾಮಿದ್ದೀನಿ. ಯೂಟ್ಯೂಬ್ ನೋಡ್ಕೊಂಡೇ ಬಂದಿದ್ದು. ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಯಿತು. ಯಾವಾಗಿಂದ ಇದೆ ಪ್ರಾಬ್ಲಮ್ ಇದೆ ನಿಮಗೆ? ಇದು ಬಂದ್ಬಿಟ್ಟು ಕೊರೋನಾ ಇಂಜೆಕ್ಷನ್ ತೊಗೊಂಡಾಗಿನಿಂದ ನನಗೆ ಜಾಸ್ತಿ ಆಗಿತ್ತು. ಆವಾಗ ನಾನು ನೆಗ್ಲೆಕ್ಟ್ ಮಾಡಿದೆ, ಇದು ಆಗುತ್ತೆ ಹೋಗುತ್ತೆ ಅಂತ. ಯಾವಾಗ ನಾನು ಕಂಪ್ಲೀಟ್ ಬೆಂಡ್ ಆಗಿಬಿಟ್ಟಿದ್ದೆ, ಪೂರ್ತಿ ಹಿಂಗೆ ಬೆಂಡಾಗಿ ನಾನು ಬಂದಿದ್ದು. ಅಲ್ಲಿ ಮಣಿಪಾಲ್ ಕರ್ಕೊಂಡೋದ್ರು, ಮತ್ತು ಇನ್ನೆಲ್ಲಿ ಕೊಲಂಬೇಷ್ಯಾ ಕರ್ಕೊಂಡೋದ್ರು. ಎಲ್ಲ ಕಡೆ ಹೋಗಿ ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ನಾನು ಸರ್ಜರಿ ಮಾಡಿಸ್ಕೊಡಲ್ಲ ಅಂತ. ಅವಾಗ ಒಬ್ರದ್ದು ನಾನು ಯೂಟ್ಯೂಬ್ ನೋಡ್ತಿರ್ಬೇಕಾಗಿ ಯಾರೋ ಒಬ್ರು ಮೈಸೂರಿನವರು ಹೇಳ್ತಾಯಿದ್ರು, ನಾನು ಇಲ್ಲಿ ಬಂದಾದ್ಮೇಲೆ ಚೆನ್ನಾಗಿದ್ದೀನಿ, ಎಲ್ಲರೂ ಬನ್ನಿ, ನನ್ನ ಫ್ರೆಂಡ್ಸ್ನನ್ನು ಕರ್ಕೊಂಡು ಬಂದಿದ್ದೀನಿ ಅಂತ. ಅದನ್ನ ನೋಡಿಬಿಟ್ಟು ನಾನು ಹಠ ಹಿಡಿದೆ ಮನೆಯಲ್ಲಿ. ನೋಡಿ ಹೀಗೆ ಬರ್ತಾ ಇದೆ, ನನ್ನನ್ನು ಕರ್ಕೊಂಡೋಗ್ರೆ, ಇಲ್ಲ ಅಂದರೆ ನಾನು ತೋರಿಸ್ಕೊಡಲ್ಲ, ಎಲ್ಲೂ ಬರಲ್ಲ, ನೀವು ತೋರಿಸಿದ್ರೆ ಇಲ್ಲಿ ತೋರಿಸಿ, ಇಲ್ಲಾಂದರೆ ನಾನು ಎಲ್ಲೂ ಹೋಗಲ್ಲ ಅಂತ ಹೇಳಿದೆ. ಯಾರೂ ನಂಬಿಲ್ಲ ನಮ್ಮ ಮನೆಯಲ್ಲಿ, ಯಾರು ನಂಬಿಕೆ ಇಲ್ಲ, ಇದೆಲ್ಲ ಯೂಟ್ಯೂಬೆಲ್ಲ ಬೋಗಸ್ಸು ಅಂತ ಹೇಳಿದರು. ಇಲ್ಲ, ಹೋದರೆ ಸುಮಾರು ಜನ, ಇದು ಒಂದೇ ಅಲ್ಲ ನೋಡಿ, ತುಂಬ ಜನ ಇವ್ರು ಡಾಕ್ಟ್ರು ಅವ್ರ ಹೆಂಗಸ್ರನ್ನೇ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿಬಿಟ್ಟು, ಅವ್ರ ಹೆಸರು ಮಲ್ಲಿಕಾ ಅಂತ ಹೇಳ್ಬಿಟ್ಟು. ಅವಾಗ ಅವ್ರದ್ದು ನೋಡ್ಬಿಟ್ಟು ಅವ್ರ ಯಜಮಾನರು ಬೇರೆ ಹೇಳಿದ್ರಲ್ಲ, ನಾನೇ ಬೀಯಿಂಗ್ ಎ ಡಾಕ್ಟರ್, ನಾನು ಇನ್ಸುಲಿನ್ ಅದೇನು ಇಂಜೆಕ್ಷನ್ಸ್ ಎಲ್ಲ ಕೊಟ್ಟೆ, ಪೇನ್ ಕಿಲ್ಲರ್ ಎಲ್ಲ ಕೊಟ್ಟೆ, ಏನೂ ಆಗಲಿಲ್ಲ. ಇಲ್ಲಿ ಬಂದಾಗ ನನ್ನ ಹೆಂಡತಿ ಸುಖವಾಗಿದ್ದಾಳೆ, ನಾನು ಡಾಕ್ಟರ್ ಆಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ಹೆಂಡತಿ ಇವಾಗ ಆರಾಮಾಗಿದೆ. ಅದನ್ನು ತೋರಿಸಾದ್ಮೇಲೆ ಅವಾಗ ಕರ್ಕೊಂಡು ಬಂದರು ನನಗೆ ಇಲ್ತು. ಇವಾಗ ನಾನು ಕಂಪ್ಲೀಟ್ ಖುಷಿಯಿಂದ ಹೇಳ್ತೀನಿ, ನಾನು ಚೆನ್ನಾಗಿ ನಡೀತಾ ಇದ್ದೀನಿ. ಸ್ವಲ್ಪ ಪೇಯ್ನ್ ಇದೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಅದರಿಂದ ಡಯಟ್ ಎಲ್ಲ ಫಾಲೋ ಮಾಡ್ತಿದ್ದೀನಿ. ಪೇಯ್ನ್ ಹೇಗೆ ಸ್ಟಾರ್ಟ್ ಆಗಿದೆ ನಿಮಗೆ? ಪೇಯ್ನ್ ಅದೇ, ನನಗೆ ಈ ಕೊರೋನಾ ಬಂದಾದ್ಮೇಲೆ ನಡ್ಕೊಂಡು ಬರ್ತಾ ಇದ್ನಲ್ಲ, ನಡ್ಕೊಂಡು ದಿನ ನಾನೇ ಬೆಂಡ್ ಆಗ್ತಿದ್ದೆ. ಆವಾಗ ಮನೆಯಲ್ಲಿ ಏನಿದು 53 ವರ್ಷ ಅಂತ ಹೇಳ್ತೀಯ, ಈ ಥರ ಬೆಂಡಾಗಿ ಹೋಗಿದ್ದೀಯಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಎಲ್ಲರೂ ಇದು ಮಾಡೋರು, ಹೋಗ್ಬಿಡು ಆಪ್ರೇಷನ್ಗೆ ಹೋಗ್ಬಿಡು ಅಂತ. ಬಟ್ ಡಾಕ್ಟ್ರ್ ಏನು ಹೇಳಿದ್ರು, ನನಗೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ನೋಡೋಣ ಅಂತ ಯಾರೋ ಹೇಳಿದ್ರು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ. ಅಲ್ಲೋಗಿದ್ದಾಗ ನಿಮ್ಮ ಥರ ಒಬ್ಬರು ಡಾಕ್ಟ್ರ್ ಇದ್ದರು, ಅವ್ರು ಕರೆದ್ಬಿಟ್ಟು ಹೇಳಿದ್ರು, ಇಲ್ಲಮ್ಮ ಆಪ್ರೇಷನ್ ಮಾಡಿದ್ರೇನು ನೀನು ಬೆಡ್ ರಿಡನ್ ಆಗ್ತೀಯ, ಅದಕ್ಕೆ ಬದಲಿ ನೀನು ಕೋಲ್ ಹಿಡ್ಕೊಂಡೇ ನಡಿ, ಯಾಕಂದರೆ ನನಗೆ ನಮ್ಮ ದೊಡ್ಡಮ್ಮ ಥರ ಕಾಣ್ತಿದ್ದೀರ ನೀವು, ನಮ್ಮ ದೊಡ್ಡಮ್ಮನ ಥರ ಕಾಣ್ತಿದ್ದೀರ ನೀವು. ಅವರು ಹೀಗೆ ನಾನೇ ಹೇಳಿ ಆಪ್ರೇಷನ್ ಮಾಡಿಸ್ಬಿಟ್ಟು ಇವತ್ತು ಅವ್ರ ಕೈಯಿಂದ ನಡೆಯೋಕ್ಕಾಗ್ದಿರಂಗೆ ಬೆಡ್ ರಿಡನ್ ಆಗಿದ್ದಾರೆ. ಸುಮ್ಮನೆ ಇದು ದುಡ್ಡು ವೇಸ್ಟ್ ಮಾಡ್ಕೊಳ್ಬೇಡಿ, ಇನ್ನೇನು ಅಮ್ಮಮ್ಮ ಅಂತಿದ್ರೆ ಇನ್ನೊಂದು 10 ವರ್ಷ ಇರ್ತೀವ ನಾವು, ಬೇಡ ನೀವು ಹಿಂಗೆ ಕೋಲ್ ಹಿಡ್ಕೊಂಡೆ ನಡೆದ್ಬಿಡಿ ಅಂತ ಅವ್ರು ಹೇಳಿದ್ರು. ಅವಾಗ ಅಂದರೆ ಕೋಲ್ ಹಿಡಿತಾ ಇದ್ದೆ, ಕೋಲ್ ಹಿಡ್ಕೊಂಡೆ ಓಡಾಡ್ತಾ ಇದ್ದಿದ್ದು ನಾನು. ಅದಕ್ಕೆ ಹಿಂಗೆ ನೀವು ನಡೆದ್ಬಿಡ್ರಿ ಸುಮ್ಮನೆ, ಆಗದೆ ಇದ್ದಿದ್ದ ದಿನ ಇದು 2 ಟ್ಯಾಬ್ಲೆಟ್ ಕೊಟ್ಟಿದ್ರು. ಯಾವ ಡಾಕ್ಟ್ರು ಗೊತ್ತಾ, ಮಲ್ಲಿಗೆ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರು, ಅವ್ರ ಹೆಸರು ಮರ್ತೋಗಿದೆ. ಅವ್ರು 1-2 ಟ್ಯಾಬ್ಲೆಟ್ ಕೊಟ್ಟಿದ್ರು, ನಿಕಾಕ್ಸಿನ್ನು ಮತ್ತು ಇದು ಗುಣಶೇಖರ್ ಅಂತ ರಾಮಯ್ಯದಲ್ಲಿ ನ್ಯೂಕಾಕ್ಸಿನ್ ಕೊಟ್ಟಿದ್ರು ಅವರು. ಆ 2 ಟ್ಯಾಬ್ಲೆಟ್ ತೊಗೊಂಡಾಗ ವಾಸಿ ಆಗ್ತಿತ್ತು. ಯಾವಾಗ ಈ ಕೊರೋನಾ ಬಂದಾಗ ಆ 2 ಟ್ಯಾಬ್ಲೆಟು ವರ್ಕ್ ಆಗಲಿಲ್ಲ. ಡೈಲಿ ಅಳೋದು ನಂದು, ರಾತ್ರಿ ಆದರೆ ಮಲಗಕ್ಕೆ ಆಗ್ತಿದ್ದಿಲ್ಲ. ವ್ಯಾಕ್ಸಿನೇಷನ್ ಇಂದ ನನಗೆ ಹಂಗಾಗಿದ್ದು. ನೈಟ್ ಆದರೆ ಹತ್ರ ಅಮ್ಮ ಅಳ್ತಾರೆ ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಿಲ್ಲ, ಹೋಗಿ ಬಾತ್ರೂಮಲ್ಲಿ ಕುತ್ಕೊಂಡು ಅಳ್ತಿದ್ದೆ. ಮಲಗಕ್ಕಾಗ್ತಾ ಇದ್ದಿಲ್ಲ, ಬೆಂಡ್ ಮಾಡೋಕ್ಕಾಗ್ತಿದ್ದಿಲ್ಲ, ಕಾಲು ಇದು ಮಾಡೋದು. ಎಷ್ಟೊತ್ತು ಕುತ್ಕೊಂಡ್ರೆ ಸೊಂಟ ನೋವು. ಮುಂಚೆ ಏನು ಕೆಲಸ ಮಾಡ್ತಾ ಇದ್ರು? ಇಲ್ಲ, ನಾನು ಯಾವ ಕೆಲಸನೂ ಇಲ್ಲ, ಬೀಯಿಂಗ್ ಎ ಹೌಸ್ ವೈಫ್. ಮನೆಯಲ್ಲಿ ಏನಿದೆಯೋ ಕೆಲಸ, ಕುತ್ಕೊಂಡು ಬಟ್ಟೆ ಹೋಗಿತಿದ್ದೆ. ಅವಾಗ ನನಗೆ ಇದು ಹಿಂದ್ಗಡೆ ಸೊಂಟದು
ಅದು ಬಿದ್ದು ಏನೋ ಬಲ್ಜ್ ಆಗೋಗಿತ್ತು ಅಂತ ಹೇಳ್ತಾರಲ್ಲ, Okay, ಬಾಯಿ disc bulge ಬಿಟ್ಕೊಂಡಿತ್ತು. ಆಗಿತ್ತು. ಡಿಸ್ಕ್ ಬಲ್ಜ್ ಆಗಿದ್ದಾಗ ರಾಮಯ್ಯದಲ್ಲಿ ಆಪರೇಷನ್ ಮಾಡ್ಕೊಂಡೆ. ಬಟ್ ಅದು ಇಲ್ಲಿ ಸುಖ ಇರಲಿಲ್ಲ. ಇಲ್ಲಿ ಆಪರೇಷನ್ ಇಂಜೆಕ್ಷನ್ ಆಯ್ತು ಅಲ್ಲಿಗೆ? ಆಗಿದೆ. ಅದು ಹಾ. L4 ಏನೋ L4 ಅದು ಗೊತ್ತಿಲ್ಲ, ಮಗಳಿಗೆ ಗೊತ್ತು. ಆವಾಗ ಅದರ ಆಪರೇಷನ್ ಮಾಡಿನೂ ಅದು ಏನೂ ಇಲ್ಲ. ಈಗ ಅದು ಪೇಯ್ನ್ ಜಾಸ್ತಿ ಆಗೋಗಿದೆ. Okay, okay. ಆಪರೇಷನ್ ಮಾಡಿನೂ ಇಲ್ಲಿ ಇಂಜೆಕ್ಷನ್ ತಗೊಳ್ಳೋದ್ರಿಂದ ಓಕೆ ಫೈನ್. ನನಗೆ ಕಾಲು ನೋವು ವಾಸಿ ಆಯ್ತಲ್ಲ, ತುಂಬ ಇದಾದರೂ ಹೆಂಗೋ ಒಂದು ಸ್ವಲ್ಪ ಹಿಂಗೆ ಸೊಂಟ ಹಿಂಗೆ ಹಂಗೆ ಮಲ್ಕೊಳ್ಬೋದು. ಬಟ್ ಕಾಲು ನೋವು ತುಂಬ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅಷ್ಟೇ. ನಾನು ಇವಾಗೆಲ್ಲ ಕೆಲಸ ಮಾಡ್ತಾ ಇದ್ದೀರಾ? ಇವಾಗ ಬಟ್ಟೆ ಅಂದ್ರೆ ವಾಷಿಂಗ್ ಮಿಷಿನ್ಗೆ ಹೋಗಿತೀನಿ. ಆದ್ರೂ ಇದು ಮೆಟ್ಲತ್ತಕ್ಕೆ ಆಗ್ತಿದ್ದಿಲ್ಲ. ಇವಾಗ ಮೆಟ್ಲತ್ತೀನಿ, ಮೆಟ್ಲು ಇಳಿತೀನಿ, ಬಟ್ಟೆ ಹೋಗಿ ಒಣಗಾಕ್ತೀನಿ, ಪಾತ್ರೆ ತೊಳಿತೀನಿ ನಿಂತ್ಕೊಂಡು. ಒಂದು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋದ್ರೆ ಫ್ರೀಯಾಗಿ ಕುತ್ಕೊಳ್ತೀನಿ, ಆರಾಮಾಗಿದ್ದೀನಿ. ಕುತ್ಕೊಳಕ್ಕಾಗುತ್ತೆ ಇದೆ ಅಂದ್ರೆ ಒಂಚೂರು ಪೇಯ್ನ್ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ, ನಾನು ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ ಅಷ್ಟೇ. ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಫಸ್ಟ್ ಸಚಿನ್ ಅವರು ನನಗೆ ಫುಲ್ ಡಯಟ್ ಹೇಳಿದ್ರು. ಈ ಡಯಟ್ ಮಾಡಿದ್ರೆ ನೀವು ಆರಾಮಾಗ್ತೀರಾ, ಇಲ್ಲ ಅಂದರೆ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ ರಾಕೇಶ್ ಅವ್ರನ್ನ ನೋಡಬೇಕು ಅಂತ. ಬಟ್ ಇವತ್ತು ನನಗೆ ಅನ್ಎಕ್ಸ್ಪೆಕ್ಟೆಡ್ ನಾನು ಅವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಬಟ್ ಅವ್ರ ದೇವರೇ, ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರಲ್ಲ, ಅವ್ರ ಡಾಕ್ಟರ್ ದೇವರೇ ನಮ್ಮ ಪಾಲಿಗೆ. ಇವತ್ತು ನನ್ನ ಸೊಂಟನೂ ಒಂದು ಇಷ್ಟಿದೆ, ಬಟ್ ಕಾಲು ಅದು ದೇವ್ರ ಥರ ಬಂದರು. ನಮಸ್ಕಾರ. ಅವರೇ ನಾನು ನೋಡಿದ್ದು ಫಸ್ಟ್. ಬಟ್ ಇವತ್ತು ಚೆನ್ನಾಗಿತ್ತು, ನಡೀತೀನಿ, ಆರಾಮಾಗಿ ನಡೀತೀನಿ ಅಷ್ಟೇ. ಫಸ್ಟ್ ಅವರೇ ನೋಡಿ ನನಗೆ. ಬಟ್ ಅವ್ರು ಡಯಟ್ ಫಾಲೋ ಮಾಡಬೇಕಷ್ಟೇ ಅಂತ ಹೇಳಿದ್ರು. ಅವ್ರು ಹೇಳಿದ್ದಂಗೆ ನಾನು ಆರಾಮಾಗಿದ್ದೀನಿ, ಡಯಟ್ ಫಾಲೋ ಮಾಡಿಕೊಂಡು ಆರಾಮಾಗಿದ್ದೀನಿ. ವಾಕ್ ಹೋಗ್ತೀನಿ ಆರಾಮಾಗಿ, ಏನು ಹೇಳಿದರೆ ಊಟ ಮಾಡ್ಕೊಂಡಿದ್ದೀನಿ. ಚಪಾತಿ ಅದು ಇದು ಏನೂ ಮುಟ್ತಾ ಇಲ್ಲ ನಾನು. ಅದು ಫಸ್ಟ್ ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಆಮೇಲೆ ರಾಕೇಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವತ್ತು ಅವ್ರು ನೋಡಿದ್ದು ಖುಷಿ ಆಯಿತು ಅದಕ್ಕೆ. ಅದರಿಂದ ತುಂಬ ಖುಷಿ ಆಗ್ತಿದೆ ಅಷ್ಟೇ. ಇಲ್ಲಿ ಹಾಸ್ಪಿಟ್ಲಿಗೆ ಎಲ್ಲರೂ ಬರಬೇಕು, ಯಾರ್ಯಾರು ಪೇಯ್ನ್ ಇದೆಯೋ ಅವರೆಲ್ಲ ಬಂದು ಆರಾಮಾಗಿ ತೋರಿಸ್ಕೊಂಡು ಹೋಗ್ಬೋದು, ಏನು ಇದಿಲ್ಲ. ಅದಕ್ಕೆ ಚೆನ್ನಾಗಿದ್ದೀವಿ ಇವಾಗ ನಾವು ಆರಾಮಾಗಿ. ಮನೆಯಲ್ಲೂ ಒಪ್ಕೊಂಡ್ರು, ಪರವಾಗಿಲ್ಲ, ದುಡ್ಡು ಹೋದರೆ ಹೋಗಲಿ, ವಾಸಿ ಆಯ್ತಲ್ಲ ಸಾಕು ಅಂತ ಹೇಳಿದ್ದಾರೆ ಅಷ್ಟೇ. ನಂಗೆ ಇವತ್ತು ತುಂಬ ಖುಷಿ ಆಗ್ತಿದೆ. ಆ ಖುಷಿನಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದರಿಂದ ಥ್ಯಾಂಕ್ ಯು. ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅದೇ ಎಲ್ಲರೂ ಬರಬೇಕು. ಯಾರ್ಯಾರಿಗೆ ತುಂಬ ನೋವು ಇದೆಯೋ ಅವ್ರು ಆರಾಮಾಗಿ ಬಂದು ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿ ಆಗ್ತೀವಿ ನಾವು, 100% ಚೆನ್ನಾಗಿ ಆಗ್ತೀವಿ. 100% ರಿಸಲ್ಟ್ ಇದೆ ಅಷ್ಟೇ. ನನಗೆ ಇಲ್ಲಿ ಯಾರ್ಯಾರಿದ್ದಾರೆ ಡಾಕ್ಟ್ರು ಎಲ್ಲರೂ ಯಾರ್ಯಾರು ಇಂಜೆಕ್ಷನ್ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸ್ ನನಗೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು ಅಷ್ಟೇ ಬಂದ ಇದರಲ್ಲಿ ಅಷ್ಟೇ. ತುಂಬ ತುಂಬ ಥ್ಯಾಂಕ್ಸ್. ನಾನು ಏನು ಮಾತಾಡಿದ್ನೋ ನನಗೆ ಗೊತ್ತಿಲ್ಲ, ಖುಷಿ ಆಗ್ತಿದೆ ಅಷ್ಟೇ. ಅದರಿಂದ ಥ್ಯಾಂಕ್ ಯು.